ಇಲ್ಲಿಗೆ ಹೊರಡ್ಬೇಕು. ಸೊ ಹೊರಡ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟಾಪ್ ಕೊಟ್ಟವ್ರೆ. ಎಷ್ಟು ನಿಮಿಷ ಕೊಟ್ಟವ್ರೆ ಗೊತ್ತಿಲ್ಲ, ಡ್ರೈವರ್ಗೆ ಗೊತ್ತು. ಊಟ ತಿಂಡಿ ಎಲ್ಲ ಕಳಿಸ್ತವ್ರೆ ಟೈಮ್ಗೆ ನೈಟ್. ಆಮೇಲೆ ಯಾರು ರೈತಿದ್ರಿ? ಯಾವ 4 ಜನ ಹುಡುಗರೆಲ್ಲ ಅವ್ರೆ. ಅದೆಲ್ಲ ಹೇಳ್ಬಿಟ್ಟು ಎಲ್ಲೆಲ್ಲ 4 ಜನ ಅಂದ್ರೆ ಇನ್ನೊಬ್ರು ಇಲ್ಲದ್ರು ಯಾರೋ ಬಂದು ಕುತ್ಕೊಂಡ್ರು ನಿಮ್ ಸೀಟ್ ಪಕ್ಕದಲ್ಲಿ. ನಾವು ಇಲ್ಲಿ ಕೂತಿದ್ದೀವಿ, ನಮ್ ಜೊತೆ 4 ಜನ ಎಲ್ಲೆಲ್ಲ ಹೋಗೋರೆ. ಇಲ್ಲ, ಒಬ್ರು ಮನಿಕೊಂಡ್ಬಿಟ್ಟವ್ರೆ, ಗಾರ್ಡನ್ ಇದ್ರಲ್ಲವ್ರೆ. ಹಾಗಾಗಿ ನೋಡಿ ಸುತ್ತಮುತ್ತ ಎಲ್ಲ ಕಾಮಗಾರಿ ನಡೀತಾ ಇದೆ. ಏನಾಗಿದೆ ಅಂತಂದ್ರೆ ನೋಡ್ದ ಸುತ್ತಮುತ್ತ ಮೊದಲ ಬಾರಿ ಕೇದಾರ್ನಾಥ್ ಹೊರಡೋಣ ಅಂತ ಹೊರಟಿದೀವಿ. ನೋಡುವ. ಸರಿ, ಓಕೆ, ಬಾಯ್, ಹ್ಯಾಪಿ ಜರ್ನಿ. ಸರಿ, ಊಟ ಮಾಡಿ ಮನೆ ಕಡೆ. ಹಂಗೆ ನಮ್ ಲಗೇಜ್ ಮಾಡಿ. ಎಲ್ಲಿ ಹೊರಟಿದ್ರಿ ಯೋಗೇಶ್ ಅವರೇ? ಹಾಯ್, ನಾವು ಇವತ್ತಿಂದ ಕೇದಾರ್ನಾಥ್ಗೆ ಹೊರಡಕ್ಕೆ ಅಂತ ಹೊರಟಿದ್ದೀವಿ. ಯಶವಂತಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಮುಂದೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಇವಾಗ ನೆಕ್ಸ್ಟ್ ಸೋಮವಾರ ಡೆಲ್ಲಿ ಹೋಗಿ ತಲುಪ್ತೀವಿ. ಮುಂದಿನ ಅಪ್ಡೇಟ್ ಏನಿದ್ರು ಡೆಲ್ಲಿ ತಲುಪಿದ ನಂತರ ಅಲ್ಲಿಂದ ಹರಿದ್ವಾರಕ್ಕೆ ಹೋಗೋ ಅಂತ ಪಯಣ. ನಿಮ್ಮ ಟೀಮ್ ಕ್ಯಾಪ್ಟನ್ ಏನ್ ಮಾಡ್ತಾ ಇದಾರೆ? ನಮ್ಮ ಒಂಥರ ಮದ ಗಜ ಇದ್ದಾಗೆ ಅವರು 24 ಗಂಟೆಯಲ್ಲಿ 4 ಗಂಟೆ ಮಾತ್ರ ಇದ್ದಿರ್ತಾರೆ. 20 ಗಂಟೆ ಮಾತ್ರ. ಇವರೇ ನಿಮ್ ಟೀಮ್ ಕ್ಯಾಪ್ಟನ್? ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಟ್ರೈನ್ ಹೋಗ್ತಾ ಇದೆ, ನಮ್ಮದಂತೂ ಅಲ್ಲ. ಇವ್ರೇನಾಗ್ಬೇಕು ನಿಮ್ ಟೀಮಲ್ಲಿ? ಇವರು ಬಿಲ್ಲಿನ ತರ ಹೊರ್ತಿನ ಅಂತ. ಇವರು ಬರೀ ಬಾಣ ಇಟ್ಕೊಂಡು ಮಾತ್ರ ಓಡಾಡ್ತಾವ್ರೆ. ಹೋಗ್ಲಿ, ನಾನೇನಾಗ್ಬೇಕು? ನೀನು ಪೇಪರ್ ಹಾಕದ್ಬಿಟ್ಟು ಒಟ್ಟು ಓಡಾಡ್ತಾ ಇದೀಯಾ. ಅದು ಪೇಪರ್ ನಂದ ನಿಂಗೆ ಏನ್ ಅನ್ನಿಸ್ತೈತಪ್ಪ? ಹೆಂಗ್ ಅನಿಸ್ತಿತ್ತು ಈಗ ಅಲ್ಲಿ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ನಿಂಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ? ಏನಾಯ್ತು ಹೋಗ್ಲಿ? ಏನಾಯ್ತು ಹೋಗ್ಲಿ? ನಂದು ಕಾಮಿಡಿ ಅಂತ ಕೇಳಿ, ಯಶವಂತಪುರ ಲೇಟ್ ಆಗಿತ್ತು. ನಮ್ಮ ಫ್ರೆಂಡ್ಗೂ ಕಾರು ಹಿಂದೆ ಟಿಕ್ಕಿ ತಗೋಬಿಟ್ಟು ನಮ್ಮ ಫ್ರೆಂಡ್ ಬ್ಯಾಗ್ ಎತ್ಕೊಂಡು ಅದನ್ನ ಸುತ್ತಿಸ್ಕೊಂಬರಕ್ಕೆ ಕೇದಾರ್ನಾಥ್ ಹೊಡಾಯ್ತಾ ಇದ್ದೀವಿ. ಇಲ್ಲ, ಬ್ಯಾಗ್ ಎಲ್ಲ ಅದು ಬ್ಯಾಗಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ. ಏನಾಯ್ತಪ್ಪ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ? ಏನಾಯ್ತು ನಿಮ್ದು? 1:50 ಟ್ರೈನ್ ಇತ್ತು. 1:50ಕ್ಕೆ ಟ್ರೈನ್ ಇತ್ತಾ? ಓಕೆ. ಇವರು ಟ್ರೈನ್ ಕಾರು ಬರೋದು ಲೇಟ್ ಮಾಡಿದ್ರು. ಎಲ್ಲದಕ್ಕೂ ಕಾರಣ ಇವರೇ? ಇವರೇ. 4 ಸಲ ಮನೆಗೆ ಹೋಗ್ತಾರೆ, ತೆಗಿತಾರೆ, ಹಾಕ್ತಾರೆ, ಹೋಗ್ತಾರೆ, ಮಾಡಿ ಟೈಮ್ ಮಾಡಕ್ಬಿಟ್ಟು. ಓಕೆ, ಸರಿ. ಇವ್ರು ಬಂದಿದ್ದು ಎಷ್ಟು? 1:48 ಬಂತು. 2 ನಿಮಿಷ ಇದ್ದು ಪ್ಲಾಟ್ಫಾರ್ಮ್ ಹೋಗ್ತಾ ಇತ್ತು. ನಮ್ಮ ಫ್ರೆಂಡ್ಗೆ ಟಿಕ್ಕಿ ತೆಗಿಯೋ ಅಂತ ಅಂದೆ. ಯಾರು ಕಾರಲ್ಲಿ ಬಂದಿದ್ರಾ? ಕಾರಲ್ಲಿ ಬಂದಿದ್ರು. ಓಕೆ. ಡಿಕ್ಕಿ ತೆಗದ, ಅವ್ನ ಬ್ಯಾಗ್ ಹಿಂದ್ಗಡೆ ಇಟ್ಟು. ಯಾರ್ಯಾರು ಇದ್ರಿ ಜೊತೆಲಿ? ನೀವು ಆಲ್ರೆಡಿ ರೈಲ್ವೆ ಸ್ಟೇಷನ್ ನೀವ್ ಹೆಂಗ್ ತಲುಪಿದ್ರಿ? ನಾವು ಆಲ್ರೆಡಿ ಬಸ್ಸಲ್ಲಿ ತಲುಪಿದ್ವಿ. ಬಸ್ಸಲ್ಲಿ ಹೋಗಿ ಮೆಟ್ರೋದಿಂದ ಹೋದ್ರಾ? ಓಕೆ. ಅಲ್ಲಿಂದ ಹೋಗಿ ಪ್ಲಾಟ್ಫಾರ್ಮ್ ನೋಡಿದ್ದು. ಬರೋದ್ನೇ ವೇಟ್ ಮಾಡ್ತಾ ಬಾಗಿಲು ನಿಂತಿದ್ದು. ನಿಮ್ಗೆ ಟೈಮ್ ಲ್ಯಾಪ್ಸ್ ಯಾವ ತರ ಆಯ್ತಿತ್ತು? ಹೆಂಗ್ ಅನಿಸ್ತಿತ್ತು ನಿಮ್ಗೆ ಅಷ್ಟು ನಿಮಿಷ? 2 ನಿಮಿಷ ಇದ್ರೆ ಎಲ್ಲ ಮನೆಗೆ ಹೋಗಿ ಮನೆಗೆ ಹೋಗಾಯ್ತು ಮತ್ತೆ. ಆಮೇಲೆ ಏನ್ ಮಾಡಿದ್ರಿ? ಕಾರ್ ಹತ್ರ ಹೋದ್ರಿ, ಡಿಕ್ಕಿ ಓಪನ್ ಮಾಡಿದ್ರಿ? ಡಿಕ್ಕಿ ಓಪನ್ ಮಾಡ್ದು. ಲಗೇಜ್ ಆಲ್ಮೋಸ್ಟ್ ಎಲ್ಲ ಫ್ರಂಟ್ ಅಲ್ಲಿ ಇತ್ತು. ಡಿಕ್ಕಿ ಇದ್ದಿದ್ದು ಲಗೇಜ್ ಒಂದ್ 3-4 ಬ್ಯಾಗ್ ಇತ್ತು. ಓಕೆ. 2 ಬ್ಯಾಗ್ ನಾನು ಎತ್ಕೊಂಡು, ಒಂದು ತಿಂಡಿ ಬ್ಯಾಗ್. ಓಕೆ. ಇನ್ನೊಂದು ನನ್ನ ಫ್ರೆಂಡ್ ಬ್ಯಾಗ್ ನನಗೆ ಗೊತ್ತಿಲ್ಲ. ಎತ್ಕೊಂಡು ಓಡ್ ಬಂದು ಟ್ರೈನ್ ಹತ್ತು ಕುತ್ಕೊಂಡು. ಅದ್ರ ಜೊತೆಲಿ ಎಕ್ಸ್ಟ್ರಾ ಚಾರ್ಜ್ ಇತ್ತು, ಅದು ಬಂದ್ಬಿಟ್ಟಿದೆ. ಎಕ್ಸ್ಟ್ರಾ ಚಾರ್ಜ್ ಇತ್ತು ಕಾರ್ದು, ಅದು ಬಂದ್ಬಿಟ್ಟಿದೆ. ಆಮೇಲೆ ನಂದ ನಿಂಗೆ ಹೆಂಗ್ ಅನಿಸ್ತಪ್ಪ? ನೀನು ಅಲ್ಲಿ ಟೈಮ್ ಆಲ್ರೆಡಿ ಲೇಟ್ ಆಗಿತ್ತು, ಆಮೇಲೆ ಹೆಂಗ್ ಅನಿಸ್ತು? ಲೇಟ್ ಆಗಿತ್ತು. ಕಾರಲ್ಲಿ 2 ನಿಮಿಷ ಇತ್ತು. ರೈಲ್ವೆ ಸ್ಟೇಷನ್ ಬಂದಾಗ ಕಾರ್ ಇಲ್ಲು, ಎಲ್ಲ ಫಾಸ್ಟ್ ಆಗಿ ಇನ್ ಯಾರು ಕಾಯ್ತಿದ್ರು ಇಬ್ರಲ್ಲಿ? ಯಾರಿಬ್ರೊಳಗೆ ಕಾಯ್ತಿದ್ರು? ಕುಮಾರಣ್ಣ ಮತ್ತೆ ಕಾಯ್ತಿದ್ರು. ಓಕೆ. ಕಾರ್ 2 ನಿಮಿಷ ಇತ್ತು ಹೊರಡಕ್ಕೆ. ಕಾರಲ್ಲಿ ಇರೋ ಲಗೇಜ್ ಎಲ್ಲ ಎತ್ಕೊಂಡು ಓಡೋದು. ಸೀಟ್ ಹೋಗಿ ಕೂತ್ಕೊಂಡು ಎಲ್ಲ ಲಗೇಜ್ ಚೆಕ್ ಮಾಡ್ಕೊಂಡು ತಂದಿದೀವಿ. ಒಂದ್ ಲಗೇಜ್ ಜಾಸ್ತಿ ಇತ್ತು. ಯಾರು ನೋಡಿದ್ರೆ ಕಾರ್ ಡ್ರೈವರ್ನ ಸೇರ್ಸಿಟ್ಲ ಹೋಗ್ತಿದ್ವಿ. ಬ್ಯಾಗ ಮೊಬೈಲ್ ಡ್ರೈವರ್ ಫೋನ್ ಮಾಡಿದ್ರೆ ಇಲ್ವಾ? ಡ್ರೈವರ್ ಫೋನ್ ಮಾಡಿ ಹೇಳ್ದು, ಇರ್ಲಿ ನಾನಂತೂ ಬರಕ್ಕಾಗಿಲ್ಲ, ಬ್ಯಾಗ್ನಾದ್ರು ತಿಳಿಸ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಕೇದಾರ್ನಾಥ್ ಒಂದು ರೌಂಡ್ ಹೊಡ್ಸ್ಕೊ ಬನ್ನಿ ಅಂತ ಹೇಳಿದ್ದಾರೆ ಡ್ರೈವರು.
ಸರಿ ಬಿಡಾತು.